ನಮಸ್ಕಾರ ವೀಕ್ಷಕರೇ, ಇವತ್ತು ಬಿದ್ದಷ್ಟು ಬೈ ಮಾಡ್ಬೋದಂತ ಟಾಪ್ 4 ಶೇರ್ಗಳನ್ನು ಡಿಸ್ಕಸ್ ಮಾಡೋಣ. ಅಂದರೆ ಇವು ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥವು, ಫೈನಾನ್ಷಿಯಲಿ ಕೂಡ ಸ್ಟ್ರಾಂಗ್ ಇರ್ತಕ್ಕಂಥ ಕಂಪ್ನಿಗಳು. ಸೊ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದಾದಂಥ ಕಂಪ್ನಿಗಳು. ಸೊ ನೋಡಿ, ಒಂದು ಅಪ್ಡೇಟ್ ಇದೆ ಇದರಲ್ಲಿ. ಮೊದಲು ಏನಪ್ಪ ಅಂತಂದರೆ ಟಾಟಾ ಪವರ್ಸ್ ಅವರು ಈ CEO ಆಫ್ ಟಾಟಾ ಪವರ್ ಅವರು ಎಂಫಸೈಸ್ಡ್ ದಟ್ EV ಚಾರ್ಜಿಂಗ್ ಎನ್ಕಂಪಸಸ್ 3 ಡಿಸ್ಟಿಂಕ್ಟ್ ಸೆಗ್ಮೆಂಟ್ಸು: ಹೋಮ್ ಚಾರ್ಜಿಂಗ್, ಫ್ಲೀಟ್ ಚಾರ್ಜಿಂಗ್ ಆ್ಯಂಡ್ ಪಬ್ಲಿಕ್ ಚಾರ್ಜಿಂಗ್. ವೈಲ್ ಹೋಮ್ ಚಾರ್ಜಿಂಗ್ ಹಸ್ ಬಿನ್ ಪ್ರಾಫಿಟಬಲ್. ಸೊ ಹೋಮ್ ಚಾರ್ಜಿಂಗಿಂದ ತುಂಬ ಒಳ್ಳೆಯ ಪ್ರಾಫಿಟನ್ನು ಈಗ ಆಲ್ರೆಡಿ ಅವರು ಜನರೇಟ್ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಟಿವ್ಲಿ ಇನ್ವಾಲ್ವ್ ಆಗಿದೆ. ಫ್ಲೀಟ್ ಮತ್ತು ಪಬ್ಲಿಕ್ ಚಾರ್ಜಿಂಗಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಪ್ರಾಫಿಟನ್ನು ಕೂಡ ಕಂಪ್ನಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂತೇಳಿ ಸಿನ್ನರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಝೂಮ್ ಕಾರ್ ಅವ್ರ ಜೊತೆ ಒಂದು MOE ಅಂದರೆ ಒಂದು ಆರ್ಡ್ರ್ ಸೈನಿಂಗ್ ಆಗಿದೆ ಟಾಟಾ ಪವರ್ ಅವ್ರಿಗೆ. EV ಚಾರ್ಜಿಂಗ್ ಸೊಲ್ಯೂಷನ್ಸ್ ಎಲ್ಲಿಯಪ್ಪ ಅಂತಂದರೆ ಇನ್ ಮುಂಬೈ. EV ಚಾರ್ಜಿಂಗ್ ಸೊಲ್ಯೂಷನ್ಸ್, ದಿಸ್ ಕೊಲಾಬ್ರೇಷನ್ ವಿತ್ ಝೂಮ್ ಕಾರ್, ಟಾಟಾ ಪವರ್ ಇಸ್ ಲುಕಿಂಗ್ ಪ್ರಮೋಟ್ ಇಟ್ಸ್ EZ ಚಾರ್ಜ್ ಪಾಯಿಂಟ್ಸ್ ಆನ್ ದ ಪ್ಲಾಟ್ಫಾರ್ಮ್ ಆಫ್ ದ ಕಾರ್ ಶೇರಿಂಗ್ ಕಂಪ್ನಿ. ಸೊ ಮತ್ತೊಂದು ಆರ್ಡ್ರು. ಇನ್ನೊಂದು ಹೊಸ ಪ್ರಾಜೆಕ್ಟ್ ಅನೌನ್ಸ್ಮೆಂಟ್ ಏನಪ್ಪ ಅಂತಂದರೆ, ಪ್ಲಾನ್ಸ್ ಫಾರ್ 26 ಮೆಗಾವ್ಯಾಟ್ ಗ್ರೂಪ್ ಆ್ಯಕ್ಟ್ ಸೋಲಾರ್ ಪ್ಲ್ಯಾಂಟ್ ಎಲ್ಲಿ ಎಸ್ಟಾಬ್ಲಿಷ್ಡ್ ಇನ್ ಜಾಮ್ಖೇಡ್, ಅಹಮದ್ನಗರ್, ಮಹಾರಾಷ್ಟ್ರದಲ್ಲಿ. ಮತ್ತೊಂದು ಹೊಸ ಇದು ಪ್ಲ್ಯಾಂಟ್ ಇದು. ದ ಪ್ರಾಜೆಕ್ಟ್ ಪ್ರಾಮಿಸ್ ಜನರೇಟಿಂಗ್ ಅಪ್ರಾಕ್ಸಿಮೇಟ್ಲಿ 59 ಮಿಲಿಯನ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಸಿಟಿ ಆ್ಯನ್ಯುವಲಿ. ಸೊ ಇದು ಮತ್ತೊಂದು ಹೊಸ ಅಪ್ಡೇಟು ಅಂತಂದರೆ ಮತ್ತೊಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಸೊ ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನೆಕ್ಸ್ಟ್ ನಾನು ನಿಮಗೆ ಪೂರ್ತಿ ಒಂದು ಆರ್ಡ್ರ್ ಬುಕ್ಕು ಹೆಂಗಿದೆ ಟಾಟಾ ಪವರ್ದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಈಗ ಒಂದಷ್ಟು ಅಪ್ಡೇಟ್ಸನ್ನು ಕೊಟ್ಟೆ. ಗೈಸ್, ಇವತ್ತು ನಮ್ಮ ವಿಡಿಯೋ ಡಿಸ್ಕಷನ್ನ ಮೊದಲನೇ ಕಂಪ್ನಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್. ಸೊ ಟಾಟಾ ಪವರ್ ಕಂಪನಿ ಇನ್ವಾಲ್ವ್ಡ್ ಇನ್ ದ ಬಿಸ್ನೆಸ್ ಆಫ್ ದ ಜನರೇಷನ್, ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿ ಥ್ರೂ ರಿನ್ಯೂವಬಲ್ ಸೋರ್ಸಸ್. So it also manufactures solar roofs and plants to build 1 lakh EV charging stations by 2025. ಅಂದರೆ ಇವರ ಕಂಪ್ನಿಯ ಫ್ಯೂಚರ್ ಬಗ್ಗೆ ಅವರೇ ಹೇಳಿರ್ತಕ್ಕಂಥದ್ದು. ಸೊ 1 lakh EV ಚಾರ್ಜ್ ಸ್ಟೇಷನ್ಸ್ ಅಂದರೆ, ನಾನು ಕೆಲವೊಂದಿಷ್ಟು ಅಪ್ಡೇಟ್ನ ಯಾಕೆ ಕೊಟ್ಟೆ ಅಂದರೆ, ಸೊ ಈಗ ಇವರ ಆರ್ಡ್ರ್ ಬುಕ್ಗಳು ಹೇಗಿದೆ, ಸೊ ಮುಂದೆ ನೆಕ್ಸ್ಟು ಟಾಟಾ ಪವರ್ದು ಏನೆಲ್ಲ ಪ್ರಾಜೆಕ್ಟ್ಸ್ ನಡಿಬೋದು, ಮತ್ತು ಎಷ್ಟು ಇವ್ರದ್ದು ರೆವೆನ್ಯೂ ಜನ್ರೇಷನ್ ಆಗ್ಬೋದು, ಸೊ ಇವರ ಗ್ರೋತ್ ಹೇಗಿರ್ಬೋದು ಅಂತಕ್ಕಂಥದ್ದು ಒಂದು ಐಡಿಯಾನ ಕೊಟ್ಟೆ. ಸೊ ನಿಮ್ಮ ಹತ್ರ ಸ್ಟಾಕ್ ಇದ್ದರೆ ನನಗೆ ಖಂಡಿತವಾಗಿಯೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ರತಿಯೊಂದು ಅಪ್ಡೇಟನ್ನು ಕೂಡ ನಾನು ಟಾಟಾ ಪವರ್ದು ಏನಾದ್ರು ಇತ್ತಂದರೆ ತರ್ತಾ ಇರ್ತೀನಿ. ಯಾಕಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಅಪ್ ಟು ಡೇಟ್ ಇರ್ತಕ್ಕಂಥದ್ದು, ಅಂದರೆ ಪ್ರತಿಯೊಂದು ನಾವು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಮತ್ತು ಆಲ್ಮೋಸ್ಟ್ ಎಲ್ಲ ಒಂದು ನ್ಯೂಸ್ಗಳನ್ನು ನಾವು ಆದಷ್ಟು ತಗೋತಾ ಇರೋದು ತುಂಬ ಒಳ್ಳೆಯದು ಇನ್ವೆಸ್ಟರ್ಸ್. ಇದು ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ನೋಡೋದಾಯಿತು ಅಂತಂದರೆ 2016ರಲ್ಲಿ 29-30 ಸಾವಿರ ಕೋಟಿ ಇದ್ದಿದ್ದು. ಸೊ 32-42 ಲಾಸ್ಟ್ ಇಯರ್ 55,000 ಕೋಟಿ, ಅಂದರೆ 30,000 ಕೋಟಿಯಿಂದ 55,000 ಕೋಟಿಗೆ ಬಂದಿದೆ ಸೇಲ್ಸು. ಅಂದರೆ ಸೇಲ್ಸು ಇಯರ್ ಟು ಇಯರ್ ರೈಸ್ ಆಗ್ತಾ ಇದೆ. ಸೊ ಆಪ್ರೇಟಿಂಗ್ ಪ್ರಾಫಿಟ್ ನೋಡ್ಬೋದು ನೀವು, 2,000 ಕೋಟಿ 5,000 ಕೋಟಿ ಇದ್ದಂಥದ್ದು 7,000 ಕೋಟಿವರೆಗೂ ಪ್ರಾಫಿಟ್ ಬಂದಿದೆ ಈಗ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, ಪ್ರಮೋಟರ್ಸ್ 46% ಇದ್ದಾರೆ, DIS 14, FIS 9.75, ಗೌರ್ಮೆಂಟ್ ಕೂಡ 0.32%, 28% ಪಬ್ಲಿಕ್ ಇದೆ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ಚೆನ್ನಾಗಿದೆ. ಸೊ ಇದು ಟಾಟಾ ಪವರ್ ಕಂಪ್ನಿ, ಇದು ಫಸ್ಟ್ನೇದು. ಸೊ ನೀವು ಇದನ್ನು ಏನು ಸ್ಟಡಿ ಮಾಡ್ಬೋದು, ರ್ಯಾಡರಲ್ಲಿ ಇಟ್ಕೊಳ್ಳಿ. ಸೊ ಈಗ ಯಾರು ಇನ್ವೆಸ್ಟೆಡ್ ಇದ್ದರೆ ಅದನ್ನು ನೀವು ಕಮೆಂಟಲ್ಲಿ ತಿಳಿಸಿ. ಸೊ ಇದ್ರದ್ದು ಮುಂದಿನ ಫ್ಯೂಚರ್ ಬಗ್ಗೆ ನಾನು ನಿಮಗೆಲ್ಲ ಬೇಕಂತಂದರೆ ಒಂದು ಡೀಟೇಲ್ ಅನಾಲಿಸಿಸ್ದೊಂದು ವಿಡಿಯೋ ಬೇಕಿದ್ರೆ ಮಾಡೋಣ, ಅಥವಾ ಗ್ರೂಪಲ್ಲಿ ಆ್ಯಸ್ ಇಟ್ ಈಸ್ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಗ್ರೂಪಲ್ಲಿ ನಾನು ಕೂಡ ಕ್ಲಾರಿಫೈ ಮಾಡ್ತೀನಿ. ಎರಡನೇ ಕಂಪ್ನಿ ಗೈಸ್, ಇದು ಏನು ಮಾಡ್ತದೆ ಅಂದರೆ ಡಿಜಿಟಲ್ ಸರ್ಟಿಫೈಯಿಂಗ್ ಏಜೆನ್ಸಿ. ಇದು ಒಂಥರ ಯೂನೀಕ್ ಬಿಸ್ನೆಸ್ ಇರ್ತಕ್ಕಂಥ ಕಂಪ್ನಿ. ಸೊ ಸಿಗ್ನೇಚರ್ಸ್, ಟ್ರಸ್ಟ್ ಸರ್ವಿಸಸ್ಸು, ಅಥೆಂಟಿಕೇಷನ್ ಆ್ಯಂಡ್ ಆಕ್ಸೆಸ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಸದ್ಯದರಲ್ಲಿ ಈಗ ಬೂಮಲ್ಲಿರ್ತಕ್ಕಂಥದ್ದು, ಮುಂದಿನ ಫ್ಯೂಚರ್ ಕೂಡ ತುಂಬ ಬೂಮಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಈ ಎಲ್ಲ ಫೀಲ್ಡ್ಸಲ್ಲಿ ವರ್ಕ್ ಮಾಡ್ತಾಯಿದೆ. ಇದು ಒಂದು ಯೂನಿಕ್ ಬಿಸ್ನೆಸ್ ಹೊಂದಿರತಕ್ಕಂಥ ಕಂಪ್ನಿ ಕೂಡ, ಮತ್ತು ತುಂಬ ರೀಸೆಂಟ್ ಟೈಮಲ್ಲಿ ತುಂಬ ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾಯಿದೆ. ಈವನ್ ಇನ್ ಕಂಪ್ನೀಸ್ ಆ್ಯಂಡ್ ಸ್ಟಾಕ್ ಕೂಡ ತುಂಬ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ. ಮುಂದೆ ಕೂಡ ಒಂದು ಒಳ್ಳೆಯ ಪೊಟೆನ್ಷಿಯಲ್ ಇರ್ತಕ್ಕಂಥ ಕಂಪ್ನಿ ಇದು. ಸೊ ಇದ್ರದ್ದು ಕಂಪ್ನಿಯ ಕ್ಲೈಂಟ್ಸ್ ನೋಡಿ. ಸೊ ಈ ಕಂಪ್ನಿಯ ಕ್ಲೈಂಟ್ಸ್ ನೋಡ್ತಾ ಹೋಯ್ತು ಅಂತಂದರೆ, ಸೊ ಇನ್ಫೋಸಿಸ್, LTI, ಟಾಟಾ, ತೇಲ್ಸ್, BTC, ಆದಿತ್ಯ ಬಿರ್ಲಾ, ಚೋಳಮಂಡಲ್, GSW, ಭಾರತಿ ಆಕ್ಸಾ. ಸೊ ಎಲ್ಲ ಟಾಪ್ ಪ್ಲೇಯರ್ಸ್ ಇದ್ದಾರೆ, ಲೀಡಿಂಗ್ ಪ್ಲೇಯರ್ಸ್ ಇವ್ರ ಜೊತೆ ಕ್ಲೈಂಟ್ಸ್ ಇದ್ದಾರೆ. ಸೊ ಇದ್ರದ್ದು ಏನಪ್ಪ ಇನ್ನೊಂದು ವಿಶೇಷತೆ ಅಂತಂದರೆ, ದ ಸೇಮ್ ಪ್ಲೇಸ್ ಫ್ರಮ್ ವೇರ್ ವಿಪ್ರೋ, ಇನ್ಫೋಸಿಸ್ ಎಲ್ಲ ಏನು ನಾವು ಬ್ಯಾಂಗ್ಳೂರು ಒಂದು IT ಹಬ್ ಅಂತ ಹೇಳ್ತೀವಿ. ಸೊ ಇದು ಬೇಸ್ಡ್ ಅಟ್ ಬ್ಯಾಂಗ್ಳೂರು, ಅಂದರೆ ಬ್ಯಾಂಗ್ಳೂರಿಂದ ಪ್ರಾರಂಭ ಆಗಿರ್ತಕ್ಕಂಥ ಕಂಪ್ನಿ. ಸೊ ಒಳ್ಳೆ ಮ್ಯಾನೇಜ್ಮೆಂಟ್ ಟೀಮ್ ಇದೆ. ತುಂಬ ನಾವೇನಂತೀವಲ್ಲ ಆ ಕ್ರಿಯೇಟಿವ್ ಟೀಮ್ ಕೂಡ ಇದೆ ಅವ್ರದ್ದು ಮ್ಯಾನೇಜ್ಮೆಂಟ್ದು. ಸೊ ನೆಕ್ಸ್ಟ್ ಮುಂದಿನ ಫ್ಯೂಚರ್ಗಳಂದರೆ ಇನ್ನು 5-10 ಇಯರ್ಸಲ್ಲಿ ತುಂಬ ಒಳ್ಳೆ ಗ್ರೋತ್ ಕಾಣಿಸ್ತಿರ್ತಕ್ಕಂಥ ಕಂಪ್ನಿ. ಸೊ ನಿಮಗೆ ಬೇಕಂತಂದರೆ ನೀವಾಗಿ ಡಿಮ್ಯಾಂಡ್ ಮಾಡಿದ್ರೆ ಪೂರ್ತಿ ಡೀಟೇಲ್ ಆಗಿರ್ತಕ್ಕಂಥ ಒಂದು ಅನಾಲಿಸಿಸ್ ವಿಡಿಯೋ ಕೂಡ ಮಾಡುವ.
ಸೊ 2019ರಲ್ಲಿ 102 ಕೋಟಿ ಸೇಲ್ಸ್ ಇದ್ದಿದ್ದು 116, 130, 180 ಲಾಸ್ಟ್ 250 ಕೋಟಿ ಲಾಸ್ಟ್ ಇಯರಲ್ಲಿ 250 ಕೋಟಿ ಸೇಲ್ಸ್ ಮಾಡಿದ್ದಾರೆ. ಸೊ ಇವ್ರದ್ದು ಆಪ್ರೇಟಿಂಗ್ ಪ್ರಾಫಿಟ್ OPM 30%, ಅಬೋ 30% ಇದೆ. ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂದರೆ ಸೊ 17 crore 25 ಇತ್ತ 61 crore ಲಾಸ್ಟ್ ಇಯರಲ್ಲಿ. ಸೊ ಇಯರ್ ಟು ಇಯರ್ ಸೇಲ್ಸು ಮತ್ತು ಏನು ಪ್ರಾಫಿಟ್ ಕೂಡ ತುಂಬ ಗ್ರೋತ್ ಇದೆ ನೋಡಿ. ಲಾಸ್ಟ್ 2 ಇಯರ್ಸಲ್ಲಿ 21%, 15% ಡಿವಿಡೆಂಡ್ ಕೂಡ ಇವರು ಲಾಸ್ಟ್ 2 ಇಯರ್ಸಿಂದ ಕೊಡ್ತಾ ಇದ್ದಾರೆ. ಸೊ ಇದನ್ನು ಪಕ್ಕ ಒಂದು ನಿಜವಾಗ್ಲೂ ರೇಡರಲ್ಲಿ ಇಟ್ಕೊಳ್ಳಿ, ಇದನ್ನು ಇದ್ರ ಬಗ್ಗೆ ಸ್ಟಡಿ ಮಾಡಿ. ಸೊ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಫ್ಯೂಚರಿಸ್ಟಿಕ್ ಕಂಪ್ನಿ ಆಗ್ಬೋದು. ಇದು 3ನೇ ಕಂಪ್ನಿ ಗೈಸ್. ಈ ಕಂಪ್ನಿ ಒಂಥರ ಏನಂತೀವಲ್ಲ ಡೈಮಂಡ್ ಸ್ಟಾಕ್ಗಳಲ್ಲಿ ಒಂದು ಅನ್ಬೋದು. ಸೊ ಅಂಥ ಒಳ್ಳೆ ಕಂಪ್ನಿ. ಸೊ ಇವತ್ತು ಜಸ್ಟ್ ಒಂದು ಓವರಿಗೆ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಜವಾಗ್ಲೂ ಇದ್ರದ್ದು ಒಂದು ಒಳ್ಳೆ ಡೀಟೇಲ್ ಅನಾಲಿಸಿಸ್ ವಿಡಿಯೋ ತರ್ತೀನಿ. ಸೊ ಭಾಳ ಒಳ್ಳೆಯ ಕಂಪ್ನಿ ಇದು. ಅಮಾಂಗ್ 3 ಟಾಪ್ ಲೈನ್ ಪೈಪ್ ಮ್ಯಾನುಫ್ಯಾಕ್ಚರರ್ಸ್ ಗ್ಲೋಬಲಿ. ಸೊ ಇವ್ರದ್ದು 6 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇನ್ 3 ಕಂಟ್ರೀಸ್, ಎಲ್ಲಿ ಇಂಡಿಯಾ, ಯುನೈಟೆಡ್ ಸ್ಟೇಟ್ಸು ಮತ್ತು ಸೌದಿ ಅರೇಬಿಯಾದಲ್ಲಿ 3 ಇರೋ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗಳಿದ್ದಾವೆ. ಅಂದರೆ 3 ಪ್ಲೇಸಲ್ಲಿ, 3 ದೇಶದಲ್ಲಿ. ಸೊ ಇವ್ರದ್ದು ಎಷ್ಟಪ್ಪ ಇದೆ ಅಂತಂದರೆ 2.5 ಮಿಲಿಯನ್ ಮೆಟ್ರಿಕ್ ಟನ್ ಇದೆ. ಸೊ 6 ಪ್ಲಾಂಟ್ಗಳಲ್ಲಿ ಪ್ರತಿ ವರ್ಷ. ಸೊ ಆಯಿಲ್ ಲ್ಯಾಂಡಿಂಗ್ ಮೇಜರ್ ಗ್ಯಾಸು ಮತ್ತು ಇವ್ರದ್ದು ನೋಡಿ ಏನು ಕಮಿಟೆಡ್ ಟು ನ್ಯೂ ಫೋರೆಸ್ ಇನ್ DI ಪೈಪ್ಸ್ ಆ್ಯಂಡ್ TMT ರಿಬಾರ್ಸ್. ಸೊ ಇನ್ನು ಸ್ಟೇನ್ಲೆಸ್ ಸ್ಟೀಲ್ ಸೆಕ್ಟರ್. ಸೊ ನಿಮಗೆ ಜಸ್ಟ್ ಒಂದು ಓವರ್ ಆಗಿ ಒಂದು ಏನಪ್ಪ ಇದು ನೇಚರ್ ಆಫ್ ಬಿಸ್ನೆಸ್ ಅಂತ ಗೊತ್ತಾಯಿತು. ಸೊ ಇವ್ರದ್ದು ಮಾರ್ಚ್ 2014ರಲ್ಲಿ 2,700 ಕೋಟಿ. ಸೊ ಆಮೇಲೆ 18ರಲ್ಲಿ 6,300 ಮತ್ತು 7,000 ಮತ್ತು ಈಗ ಲಾಸ್ಟ್ ಮಾರ್ಚಲ್ಲಿ 9,700 ಕೋಟಿ, ಅಂದರೆ 10,000 ಕೋಟಿ ಇದೆ. 10,000 ಕೋಟಿ ಸೇಲ್ಸ್ ಮಾಡಿದೆ. ಅಂದರೆ ಇವ್ರದ್ದು ನೀವು ನೋಡಿದ್ರೆ ಕನ್ಸಿಸ್ಟೆಂಟ್ ಗ್ರೋತ್ ಕಾಣಲ್ಲ, ಇವ್ರದ್ದು ಕಾನ್ಸ್ಟೆಂಟ್ ಒಂದು ಮೇಂಟೆನೆನ್ಸ್ ಕಾಣಿಸುತ್ತೆ ಸೇಲ್ಸು ಮತ್ತು ಪ್ರಾಫಿಟಲ್ಲಿ. ಸೊ ಪ್ರಾಫಿಟ್ ಕೂಡ ಅಷ್ಟೇ. ನೀವು ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ ಸೊ 98 crores ಈಗ 200 crores ಲಾಸ್ಟ್ ಒಂದು ಇದರಲ್ಲಿ 200 crores ಡಿವಿಡೆಂಡ್ ಪೇಮೆಂಟ್ ನೋಡಿ. ಸೊ 30%, 66% ಈ ಥರ ಪ್ರತಿ ವರ್ಷ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಸೊ ಏನೋ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದಾರೆ ಇವರು ಸೇಲ್ಸು ಮತ್ತು ಇದರಲ್ಲಿ ಪ್ರಾಫಿಟಲ್ಲಿ. ಸೊ ಇವ್ರದ್ದು ನೀವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾಯಿತು ಅಂತಂದರೆ ಸೊ ಇವ್ರದ್ದು ಪ್ರಮೋಟರ್ಸ್ ನೋಡಿ 50% ಇದ್ದಾರೆ. 49.9 ಅಂದರೆ 50%. FIS 7.2%, ಒಂದು ಹತ್ರ 9% ಇದ್ದರು, ಒಂದು ಹತ್ರ 12%. ಸೊ DIS 11.5%. ಸೊ ಗೌರ್ಮೆಂಟ್ ಎಂಟ್ರಿ ಆಗಿದೆ ಈಗ ಲಾಸ್ಟ್ ಇಯರಿಂದ. ಸೊ ಪಬ್ಲಿಕ್ 31.29. ಗೈಸ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಒಂಥರ ಚೆನ್ನಾಗಿದೆ, ಬ್ಯೂಟಿಫುಲ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನು. ಸೊ ಇದ್ರದ್ದು ಮುಂದಿನ ಆರ್ಡರ್ ಬುಕ್ಸು ಕೆಲವೊಂದಿಷ್ಟು ತುಂಬ ಒಳ್ಳೆ ಡೀಟೇಲ್ಸ್ ಇದ್ದಾವೆ. ಸೊ ಇದ್ರದ್ದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಸ್ಟಾಕು ಏನಪ್ಪ ವೆಲ್ಸ್ಪನ್ ಕಾರ್ಪೊರೇಷನ್ ಅಂತ, ವೆಲ್ಸ್ಪನ್ ಕಾರ್ಪೊರೇಷನ್ ಲಿಮಿಟೆಡ್. ಇದನ್ನು ನೀವು ಸ್ಟಡಿ ಮಾಡಿ ರ್ಯಾಡರ್ ಇಟ್ಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಪೊಟೆನ್ಷಿಯಲ್ ಕಂಪ್ನಿ ಆಗ್ಬೋದು. ಇವತ್ತಿನ ವಿಡಿಯೋದ ಲಾಸ್ಟ್ ಆ್ಯಂಡ್ 4th ಕಂಪ್ನಿ. ಸೊ ಎನರ್ಜಿ ಆ್ಯಂಡ್ ಇನೋವೇಷನ್ ಪವರಿಂಗ್ ದ ಇಂಟೆಲಿಜೆಂಟ್ ಕ್ಲೌಡ್. ಸೊ ಈ ಕಂಪ್ನಿ ಏನಪ್ಪ ಅಂತಂದರೆ ಯಾವ ಇದರಲ್ಲಿ ಇದ್ರದ್ದು ಪ್ರೆಸೆನ್ಸ್ ಇದೆ ಅಂದರೆ ಬ್ಯಾಟ್ರೀಸು, ಎಲೆಕ್ಟ್ರಾನಿಕ್ಸು, ಮೊಬೈಲಿಟಿ ಮತ್ತು ಡಿಫೆನ್ಸು, ಸ್ಪನ್ ಕಾಂಕ್ರೀಟ್, ಬ್ಯಾಟ್ರಿ ಎಮರ್ಜೆನ್ಸಿ ಸ್ಟೋರೇಜ್ ಸಿಸ್ಟಮ್ಸ್. ಸೊ ಈ ಎಲ್ಲ ಫೀಲ್ಡ್ಗಳಲ್ಲಿ ಕೂಡ ಇದು ಕಂಪ್ನಿಯನ್ನು ವರ್ಕ್ ಮಾಡ್ತಾ ಇದೆ. ಸೊ ಇದ್ರದ್ದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಂದು ಡಿಟೇಲ್ ವಿಡಿಯೋ ಮಾಡೋಣ. ಸೊ ಯಾಕಂದರೆ ಇದು ತುಂಬ ಲೆಂತಿ ವಿಡಿಯೋ ಆಗ್ಬಿಡುತ್ತೆ, ಜಸ್ಟ್ ಓವರಿಗೆ ಕೊಡ್ತಾ ಇದ್ದೀನಿ. 6 ಮಂತ್ಸಲ್ಲಿ ನೀವು ನೋಡೋದಾಯ್ತಂದರೆ 196 ಅಂದರೆ 200% ರಿಟರ್ನ್ ಅನ್ನು ಕೊಟ್ಟಿದೆ. ಈಗ ಕರೆಂಟ್ 290-80 ರೇಂಜಲ್ಲಿ ಟ್ರೇಡ್ ಮಾಡ್ತಾ ಇದೆ. ಇದರ ನೇಮ್ HBL ಪವರ್ ಸಿಸ್ಟಮ್ಸ್ ಅಂತ. ಸೊ ಇದನ್ನು ನಾವು 80 rupees 90 rupees ಕೂಡ ಇದನ್ನು ಫಾಲೋಅಪ್ ಮಾಡ್ತಾ ಇದ್ವಿ. ಸೊ ನಮ್ಮ ಗ್ರೂಪಲ್ಲಿ ಮತ್ತು ಹಳೆ ಸಬ್ಸ್ಕ್ರೈಬರಲ್ಲಿ ತುಂಬ ಜನರ ಹತ್ರ ಈ ಸ್ಟಾಕ್ ಇದೆ. ಮತ್ತು ಯಾರಾದರೂ ಹೊಸಬ್ರು ಇದನ್ನು ಸ್ಟಾಕನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ರೆ ಅಥವಾ ಇದನ್ನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸೇರಿಸ್ಕೊಂಡಿದ್ರೆ ಕಮೆಂಟ್ ಹಾಕಿ. ಪ್ರತಿಯೊಂದು ಅಪ್ಡೇಟ್ ಕೂಡ ಈ ಕಂಪ್ನಿ ತರ್ತಾ ಇರ್ತೀನಿ. ಮತ್ತು ಡೀಟೇಲ್ ಅನಾಲಿಸಿಸ್ ಮುಂದಿನ ಫ್ಯೂಚರ್ ಹೇಗಿದೆ, ಸೊ ಪ್ರೆಡಿಕ್ಷನ್ನು ಅದೆಲ್ಲ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಸೊ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.